ಬಿಗ್ ಬಾಸ್ ಮನೆಗೆ ಬಂದಂತಹ ಕಾವ್ಯನ್ ಫ್ಯಾಮಿಲಿಯವರು ಬಿಗ್ ಬಾಸ್ ಮನೆಯ ಮೂಲ ನಿಯಮನ ಮೀರ್ತಾರೆ ಗುರು. ಯಾಕೆ, ಏನು, ಎತ್ತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ನಿನ್ನೆ ಎಪಿಸೋಡಲ್ಲಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಬಂದರು, ಯಾರ ಫ್ಯಾಮಿಲಿ ಹೇಗೆಲ್ಲ ಇತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಗ್ ಬಾಸ್ ಮನೆಗೆ ಬಂದಂಥ ಕಾವ್ಯನ್ ಫ್ಯಾಮಿಲಿ ಆದಂಥ ಅವ್ರ ತಮ್ಮ ಕಾರ್ತಿಕ್ ಅವರು ಹೊರಗಡೆ ವಿಷಯನ ಅಂದರೆ ಗಿಲ್ಲಿ ಮತ್ತು ಕಾವ್ಯನ್ ವಿಷಯದಲ್ಲಿ ಏನೆಲ್ಲ ನಡೀತಿದೆ ಆ ಗಾಸಿಪ್ಗಳನ್ನ ಅಥವಾ ವಿಷಯಗಳನ್ನ ಹೈಲೈಟ್ ಆಗಿರೋದನ್ನು ಬಿಗ್ ಬಾಸ್ ಮನೆಯಲ್ಲಿ ಮೂಲ ನಿಯಮದ ಪ್ರಕಾರ ರೂಲ್ಸ್ನ ಬ್ರೇಕ್ ಮಾಡಿ ಹೊರಗಡೆ ವಿಷಯನ ಕಾವ್ಯನಿಗೆ ತಲುಪಿಸ್ತಾ ಇರ್ತಾರೆ. ಆ್ಯಂಡ್ ಅವ್ರ ಅಮ್ಮನೂ ಅದೇ ರೀತಿಯಲ್ಲೇ ಇಂಡೈರೆಕ್ಟಾಗೋ ಡೈರೆಕ್ಟಾಗೋ ಮಾಡ್ತಾಯಿದ್ರು. ಆ್ಯಂಡ್ ಕಾರ್ತಿಕ್ ಕೂಡ ಅದೇ ಮಾಡ್ತಾಯಿದ್ರು. ಬಿಗ್ ಬಾಸ್ ಹೇಳ್ತಾರೆ ನೀವು ಇದನ್ನು ಮೀರ್ತಾ ಇದ್ದೀರ, ಸೊ ಮಾಡಬೇಡಿ ಅಂತ ಎಚ್ಚರಿಕೆ ಕೊಡ್ತಾರೆ. ಅದನ್ನು ಮೀರಿ ಇವರು ಏನು ಮಾಡ್ತಾರೆ ಅಂದರೆ ಕಾರ್ತಿಕ್ಕು ಈ ಎಲಿಮಿನೇಷನ್ನು, ನಾಮಿನೇಷನ್ನು ಇದು ಯಾವುದ್ರ ಬಗ್ಗೆನೂ ಮಾತಾಡೋ ಹಾಗಿರಲ್ಲ ಬಿಗ್ ಬಾಸ್ ಮನೇಲಿ. ಅವ್ರ ವೈಯಕ್ತಿಕ ಅಥವಾ ಫ್ಯಾಮಿಲಿ ವಿಚಾರಗಳು ಅದು ಇದು ಮಾತ್ರ ಮಾತಾಡೋದಿರುತ್ತೆ. ಆದರೆ ಕಾರ್ತಿಕ್ ಏನು ಮಾಡ್ತಾನೆ ಅಂದರೆ ಗಿಲ್ಲಿ ಮತ್ತು ಕಾವ್ಯನ ಸಂಬಂಧ, ಲೈಕ್ ಅವ್ರು ಹೇಗೆ ರಿಲೇಷನ್ ಹೇಗೆ ವರ್ಕ್ ಮಾಡ್ತಾ ಇದೆ ಹೊರಗಡೆ ಅನ್ನೋ ಥರ, ಅವ್ರು ಹೇಗೆ ಫ್ರೆಂಡ್ಶಿಪ್ನ ಹೊರಗಡೆ ಪೋರ್ಟ್ರೇಟ್ ಆಗ್ತಿದೆ ಅಥವಾ ಅದು ಹೇಗೆ ಹಿಟ್ ಆಗ್ತದೆ, ಜೊತೆಗೆ ಎಲಿಮಿನೇಷನ್ ಏನಕ್ಕೆ ನೀನು ಗಿಲ್ಲಿನ ಮಾಡ್ತೀಯ, ಅದು ಏನೋ ಅವನಿಗೆ ಸಂಬಂಧನೇ ಬೀಳ್ತಾ ಇಲ್ಲ, ಅವನಿಗೂ ಅದಕ್ಕೂ ಏನೂ ಡಿಫ್ರೆನ್ಸೇ ಇಲ್ಲ ಅನ್ನೋ ಥರ ಇದ್ದಾನೆ. ನೀನು ಯಾಕೆ ಅವನಿಗೆ ಲೈಕ್ ನೀನು ಆ ಥರ ಮಾಡೋದ್ರಿಂದ ಹೊರಗಡೆ ನೆಗೆಟಿವ್ ಆಗಿ ಕಾಣಿಸ್ತಿದ್ಯಾ ಅಂತ ಇಂಡೈರೆಕ್ಟಾಗಿ ಕ್ಲೂ ಕೊಡೋಕೆ ಹೋಗ್ತಾನೆ ಕಾರ್ತಿಕ್. ಅದನ್ನು ಗಮನಿಸಿದಂಥ ಬಿಗ್ ಬಾಸ್ ಟೀಮ್ ಅವರು ಬಿಗ್ ಬಾಸ್ ಮನೆ ಮೂಲ ನಿಯಮನ ಬ್ರೇಕ್ ಮಾಡಿದ್ದೀರಾ ನೀವಿಬ್ಬರು, ಲೈಕ್ ಈಗಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿ ಅಂತ ಆಚೆ ಕಳಿಸ್ತಾ ಇದ್ದೀವಿ, ಆಚೆ ಬನ್ನಿ ಮುಖ್ಯದ್ವಾರದ ಮೂಲಕ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಗಮನಿಸ್ಬೇಕಾಗಿರೋದು ನಾವು ಇನ್ನೊಂದು ವಿಷಯ, ಅಲ್ಲ ಗುರು, ಅಷ್ಟು ಎಜುಕೇಟೆಡ್ ಆಗಿ ಅವ್ರಿಗೆ ಒಳಗಡೆ ಹೋಗುವಾಗಲೇ ಕಳಿಸಿರ್ತಾರೆ ಹೇಳಿಬಿಟ್ಟು. ಏನಂತ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ವಿಷಯಗಳನ್ನ ಹೇಳೋ ಹಾಗಿರಲ್ಲ. ಇಷ್ಟು ಓಟ್ ಬರುತ್ತೆ ಅಥವಾ ಏನೇ ಆಗಿರಲಿ, ಇದುವರೆಗೂ ಪ್ರಚಲಿತ ಘಟನೆಗಳು ಅವರು ಒಳಗಡೆ ಹೋದಾಗಿಂದ ಹಿಡಿದು ಇವತ್ತಿನವರೆಗೂ ಯಾವುದೇ ವಿಷಯಗಳನ್ನ ಅವರಿಗೆ ತಿಳಿಸೋ ಹಾಗಿರಲ್ಲ. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇಡ ಅವರಿಗೆ? ಅದು ಗಿಲ್ಲಿ ವಿಷಯನ ಎತ್ತಿದರೆ ಗುರು, ಗಿಲ್ಲಿ ಹೆಸರನ್ನ ಎತ್ತಿ ಗಿಲ್ಲಿ ಕಾವ್ಯ ಅಂತಲೇ ಮೆನ್ಷನ್ ಮಾಡ್ತಾರೆ. ನಿಮ್ಮಿಬ್ಬರದು ಸ್ನೇಹ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಸಖತ್ತಾಗಿ ನಡೀತಾ ಇದೆ, ಅದೆಲ್ಲ ಓಕೆ, ಫ್ರೆಂಡ್ಶಿಪ್ ಓಕೆ. ಆದರೆ ಎಲಿಮಿನೇಷನ್, ನಾಮಿನೇಷನ್ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳೇ ಅವ್ರಿಗವ್ರೇನೆ ಮಾತಾಡೋ ಹಾಗಿಲ್ಲ, ಅದು ರೂಲ್ಸೇ ಇಲ್ಲ. ಅದು ಬಿಗ್ ಬಾಸ್ ಮನೆಯ ಮೂಲ ನಿಯಮನ ಬ್ರೇಕ್ ಮಾಡೋದಾಗಿರುತ್ತೆ. ಅಂಥದ್ರಲ್ಲಿ ಇವ್ರು ಹೊರಗಡೆಯಿಂದ ಬಂದಿರೋರು ಅಂದರೆ ಫ್ಯಾಮಿಲಿ ಎಪಿಸೋಡಲ್ಲಿ ಬಂದಿರೋವಂಥವ್ರು ಇವ್ರು ಇದನ್ನು ಹೇಳೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಏನು ಬೇಕಾದರೂ ಆಗ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ಇರೋದ್ರಿಂದ ಇವರು ಕಾವ್ಯನ್ಗೆ ಕ್ಲೂ ಕೊಡೋಕೆ ಹೋಗ್ತಾರೆ. ಬಿಗ್ ಬಾಸ್ ಅವರು ಅದನ್ನು ತಡೆದು ಅವ್ರ ಫ್ಯಾಮಿಲಿನ ಹೊರಗಡೆ ಕಳಿಸ್ತಾರೆ. ಅದಾದ ನಂತರ ಸ್ವಲ್ಪ ಹೊತ್ತಲ್ಲಿ ರಘುವರ್ ಫ್ಯಾಮಿಲಿಯವ್ರು ಎಂಟ್ರಿ ಕೊಡ್ತಾರೆ. ರಘುವರ್ ಫ್ಯಾಮಿಲಿಯಿಂದ ಅವ್ರ ಮಗ ಫಸ್ಟ್ ಬರ್ತಾನೆ. ಅವ್ರನ್ನ ಕರ್ಕೊಂಡು ಒಳಗಡೆ ಅವರು ಬಂದಿದ ತಕ್ಷಣ ಏನೋ ಅಂತ ಕೇಳ್ತಾರೆ ಅಷ್ಟೇ. ಲೈಕ್ ಅದು ಒಂಥರ ಬಾಂಡ್ ಸಖತ್ತಾಗಿತ್ತು ಅಪ್ಪ ಮಗಂದು. ಅವನು ಏನೋ ಅಂದಿದ ತಕ್ಷಣ ಏನಿಲ್ಲ ಡ್ಯಾಡ್ ಅಷ್ಟೇ, ಸಿಂಪಲ್ಲಾಗಿ ಮಾತಾಡೋದ್ರೆ ಎಡೆ ಮಾತು, ಬೇರೆಯವ್ರದ್ದು ಡ್ರಾಮಾಟಿಕ್ ಆಗಿರಲಿ ಅಥವಾ ಏನೂ ಇರಲಿಲ್ಲ. ಆದರೆ ನಿಜವಾಗ್ಲೂ ರಘು ಅವ್ರು ಇಮೋಷ್ನಲ್ ಆಗಿದ್ದು ಮತ್ತೆ ಮತ್ತೆ ನೋಡ್ತಾ ಇದ್ದೀವಿ. ನೋಡೋಕ್ಕೆ ಮನುಷ್ಯ ಏನು ಇಮೋಷ್ನಲ್ ಇಲ್ಲ, ಅದು ಇಲ್ಲ, ಹಾಗೆ ಹೀಗೆ ಅಂತ ಅನ್ಕೋತೀವಿ. ಬಟ್ ನಾಟ್ ಎವ್ರಿ ಒನ್ ಅನ್ನೋ ಥರ ಆ ವ್ಯಕ್ತಿಲೂ ಕೂಡ ಭಾವನೆಗಳಿದೆ ಅನ್ನೋದನ್ನು ತೋರಿಸಿದ್ರು. ಲೈಕ್ ಬೇಜಾರಾಗಿದ್ದನ್ನ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಅವ್ರ ಫ್ಯಾಮಿಲಿಯಿಂದ ಅವ್ರ ಹೆಂಡ್ತಿನೂ ಕೂಡ ಬಂದಿದ್ರು. ಹೆಂಡ್ತಿ ಅವ್ರದ್ದು ಬರ್ಡೇ ಇದ್ದಿದ್ದರಿಂದ ಹೊರಗಡೆ ಬಿಗ್ ಬಾಸ್ ಅವರು ಸೆಟಪ್ನೇ ರೆಡಿ ಮಾಡಿಬಿಟ್ಟಿದ್ರು. ಕೇಕ್ ಎಲ್ಲ ತರಿಸಿ ಕೇಕ್ ಕಟಿಂಗಿಗೆ. ಅದನ್ನು ರಘುವ್ರು ಹೊರಗಡೆ ಬಂದು ನೋಡ್ತಾರೆ. ಅವ್ರ ವೈಫ್ ಬಂದಿರ್ತಾರೆ, ವಿಶ್ ಮಾಡಿಸ್ತಾರೆ. ಆ್ಯಂಡ್ ಅವರು ಎಲ್ಲ ಶೇರ್ ಮಾಡ್ಕೋತಾರೆ ಮನೆ. ಲೈಕ್ ರಘು ಅವ್ರ ಮಗ ಏನಿದಾನಲ್ಲ ಅವನು ಮತ್ತು ಗಿಲ್ಲಿ ಥರನೇ ಆಡ್ತಾರಂತೆ. ರಕ್ಷಿತನೂ ಇಷ್ಟ ಆಗುತ್ತಂತೆ ಆ್ಯಂಡ್ ಗಿಲ್ಲಿನೂ ಇಷ್ಟ ಆಗ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ರಘು ಅವ್ರ ಮಗನೂ ಕೂಡ ಹಾಗೆ ಆಡೋದಂತೆ. ಆದರೆ ರಘು ಅವ್ರ ಮನೇಲಿ ತುಂಬ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಅಂತೆ. ಲೈಕ್ ಏನು ಜಾಸ್ತಿ ಮಾತಾಡೋಲ್ಲ, ಕೋಪದಲ್ಲಿ ಇರ್ತಾರೆ, ಕೆಲಸ ಮುಗಿಸ್ಕೊಂಡು ಬಂದಿದ ತಕ್ಷಣ ಸ್ಟ್ರಿಕ್ಟ್ ಆಗಿರ್ತಾರೆ ಅನ್ನೋ ಥರ ಇತ್ತಂತೆ. ಬಟ್ ರಘು ಅವ್ರ ಮಗ ಇದ್ದಾನಲ್ಲ ಅವನು ಅದೇ ಥರ ಎಕ್ಸ್ಪ್ರೆಸ್ ಮಾಡೋದಂತೆ. ಇನ್ನೊಬ್ರ ಮೇಲೆ ಮೈ ಹಾಕ್ಕೊಂಡು ಕೂತ್ಕೊಳ್ಳೋದು ಅದು ಇದು ಅಂತ ಹೇಳ್ತಾ ಇರ್ತಾನೆ. ಅದಾದಮೇಲೆ ಮಾಡೋರ ಫ್ಯಾಮಿಲಿ ಕೂಡ ಎಂಟ್ರಿ ಕೊಡ್ತಾರೆ. ಮಾಡೋರ ಫ್ಯಾಮಿಲಿಯಿಂದ ಅವರಿಬ್ಬರು ಟ್ವಿನ್ಸ್ ಮಕ್ಕಳು ಮತ್ತು ಅವ್ರ ವೈಫ್ ಬರ್ತಾರೆ. ಬಂದು ಏನು ಕೀಟ್ಲೆಗಳು ಗೊತ್ತಾ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಒಬ್ಬರು ಹಿಡಿಯೋಕ್ಕಾಗ್ತಾಯಿಲ್ಲ ಗುರು, ಅಷ್ಟು ಆಟ ಆಡ್ತಾ ಇದ್ದಾರೆ ಆ ಹುಡುಗರು. ಆ ಮಕ್ಕಳು ಮೀನ್ಸ್ ಇನ್ನು ಚಿಕ್ಕ ಚಿಕ್ಕ ಹುಡುಗರಲ್ಲ,
ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬಾಲ್ ಮೇಲೆ ಆಟ ಆಡೋದು, ಇಡೀ ಮನೆಯೇ ಮೀನ್ಸ್ ಅವ್ರನ್ನ ಆಟ ಆಡ್ಸೋಕ್ಕೆ ಫುಲ್ ತಯಾರಾಗಿ ನಿಂತ್ಕೊಂಡು ಬಿಟ್ಟಿತ್ತು ಅನ್ನೋ ಥರ ಇತ್ತು. ಆ್ಯಂಡ್ ಅವ್ರ ಹೆಂಡತಿ ಮತ್ತು ಮಾಡೋರು ಹಾಡನ್ನ ಕೂಡ ಅಲ್ಲಿ ಹಾಡ್ತಾರೆ. ನಾನು ಇಲ್ಲಿ ಹಾಡೋಕ್ಕಾಗಲ್ಲ ಯಾಕೆಂದರೆ ಕಾಪಿರೈಟ್ ಬೀಳುತ್ತೆ. ಅದಾದಮೇಲೆ ಸ್ಪಂದನ ಅವ್ರ ಫ್ಯಾಮಿಲಿ ಕೂಡ ಎಂಟ್ರಿ ತೊಗೊತಾರೆ. ಸ್ಪಂದನ ಅವ್ರ ಫ್ಯಾಮಿಲಿ ಬರುವಾಗ ಎಲ್ಲರೂ ಪಾಸ್ ಹಿಡಿದ್ರು. ಸ್ಪಂದನಂಗೆ ಮೂವ್ ಹೇಳ್ತಾರೆ, ಸ್ವಲ್ಪ ಮೂವ್ ಆಗೋಷ್ಟಿಗೆ ಸ್ಪಂದನನ ಮತ್ತೆ ಪಾಸ್ ಕೊಟ್ಬಿಡ್ತಾರೆ ಬಿಗ್ ಬಾಸ್ ಅವರು. ಅವ್ರ ಅಮ್ಮ ಬರ್ತಾರೆ, ಅವ್ರ ಅಪ್ಪ ಬರ್ತಾರೆ. ನನಗೆ ತುಂಬ ಸಿಂಪಲ್ ಆಗಿರೋ ಫ್ಯಾಮಿಲಿ ಅಂತ ಅನ್ನಿಸ್ತಿದ್ರು. ಯಾವುದೋ ಡ್ರಾಮಾಸ್ಟಿಕ್ ಇಲ್ಲ, ಏನಿಲ್ಲ. ಲೈಕ್ ಅವರು ಸಂಭಾವಿತ ಮನುಷ್ಯರು ಅನ್ನೋ ಥರ ಫೀಲ್ ಕೊಟ್ಟರು. ತುಂಬ ಸೈಲೆಂಟು, ಜಾಸ್ತಿ ಏನೂ ಮಾತಾಡಲ್ಲ, ಆ ಥರ ಕಾಣಿಸಿದ್ರು. ಎಲ್ಲರ ಹತ್ರ ಹೋಗಿ ನಗ್ನಗ್ತಾ ಮಾತಾಡಿದ್ರು. ಗಿಲ್ಲಿ ಅವ್ರ ಇಷ್ಟ, ಆ್ಯಂಡ್ ಮಾಡು ಅವರು, ಆಮೇಲೆ ಅಶ್ವಿನಿ, ಎಲ್ಲರನ್ನೂ ನೋಡ್ಬಿಟ್ಟು ನೀವು ಟಿ ವಿಲಿ ಒಂಥರ ಕಾಣಿಸ್ತೀರಾ, ಇಲ್ಲೊಂಥರ ಕಾಣಿಸ್ತಿದ್ದೀರಾ ಮಾಡೋಗಂತ ಇದ್ರು. ಅಂದರೆ ಕ್ಯಾಮ್ರಾಗೂ ಮತ್ತು ನೇರವಾಗಿ ನೋಡೋದಕ್ಕೂ ವ್ಯತ್ಯಾಸ ಬೀಳುತ್ತಲ್ಲ, ಅದನ್ನು ಹೇಳ್ತಾಯಿದ್ರು. ಚೆನ್ನಾಗಿತ್ತು ಗುರು, ನೆನ್ನೆ ಎಪಿಸೋಡು ಮಸ್ತ್ ಅಂತಲೇ ಹೇಳ್ಬೋದು. ಆದರೆ ಕಾವ್ಯವ್ರ ತಮ್ಮ ಏನಾದರೂ ಎಡ್ವರ್ಟ್ ಮಾಡಿಲ್ಲ ಅಂದಿದ್ರೆ ಅವ್ರ ಮನೆಯವ್ರನ್ನ ಬೇಗ ಕಳಿಸ್ಕೊಡ್ತಿರ್ಲಿಲ್ಲ ಗುರು. ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಇನ್ನೂ ಇರ್ಬೋದಿತ್ತು. ಅವ್ರು ಮಾಡಿದ ಒಂದು ತಪ್ಪಿಂದ ಅವರು ಬೇಗ ಹೋಗಂಗಾಯಿತು. ಆ್ಯಂಡ್ ಹೊರಗಡೆ ವಿಷಯನ ಹೇಳಬಾರ್ದಿತ್ತು. ಕಾಮನ್ ಸೆನ್ಸ್ ಇರಬೇಕು ಸ್ವಲ್ಪ ತಲೆಯಲ್ಲಿ, ಏನು ಮಾತಾಡ್ತಿದ್ದೀನಿ ಅಂತ. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಿರುತ್ತೆ. ಆ್ಯಕ್ಚುಲಿ ನೆನ್ನೆ ಎಪಿಸೋಡ್ಗಿಂತ ಇವತ್ತಿನ ಎಪಿಸೋಡ್ ಮಸ್ತ್ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಕಿಚ್ಚ ಸುದೀಪ್ ಅವ್ರು ಬರೋಲ್ಲ. ಅದ್ರ ಬದಲು ಏನೆಲ್ಲ ಡಿಫ್ರೆಂಟಾಗಿ ಬಿಗ್ ಬಾಸ್ ಅವರು ಪ್ಲ್ಯಾನ್ ಮಾಡಿ ಏನು ಮಾಡಬೇಕು ಅಂತಿದ್ದಾರೆ, ಎಲಿಮಿನೇಷನ್ ಇದೆಯಾ ಇಲ್ವಾ, ಇದನ್ನೆಲ್ಲ ನೋಡೋಣ. ನಿನ್ನೆ ವೋಟಿಂಗ್ ಕೂಡ ಆಯಿತು. ವೋಟಿಂಗಲ್ಲಿ ಗಿಲ್ಲಿ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಗೇಮ್ ಇವತ್ತಿನ ಪ್ರೋಮೋದಲ್ಲಿ ನಾನು ನೋಡಿದ್ದು, ಗಿಲ್ಲಿ ಅವರು ಮತ್ತು ಅಶ್ವಿನಿ ಅವ್ರ ನಡುವೆ ಪೈಪೋಟಿ ಬೀಳುತ್ತೆ. ಪೈಪೋಟಿಲಿ ಗಿಲ್ಲಿ ಅವರೇ ಗೆಲ್ತಾರೆ, ಅಶ್ವಿನಿ ಅವ್ರು ಸೋಲ್ತಾರೆ. ಅವರು ಇನ್ನೇನು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡುವಾಗ ಏನು ರಾಜ ಗಾಂಭೀರ್ಯದಲ್ಲಿ ಬರ್ತಾ ಇರ್ತಾರೆ ಗಿಲ್ಲಿ ಅವರು. ಆವಾಗ ಮೈಕ್ನೇ ಬಂದಿದ್ದಾರೆ ಗುರು. ಅದಕ್ಕೆ ಬಿಗ್ ಬಾಸ್ ಅವ್ರು ಟೀಸ್ ಮಾಡ್ತಾರೆ, ಲೈಕ್ ನಾನು ಗಾಂಭೀರ್ಯದಲ್ಲಿ ಹೋಗ್ತಿದ್ದೀನಿ ನೀನು ಅವಳ ಇಳಿದರೆ ಮಾಡೋ ಥರ ಬಿಗ್ ಬಾಸ್ ಅವ್ರಿಗೆ ಟೀಸ್ ಮಾಡಿಬಿಟ್ರು. ಚೆನ್ನಾಗಿತ್ತು ಅಂತ ಅನಿಸೋದೆ. ಇವತ್ತಿನ ಎಪಿಸೋಡ್ ಮಸ್ತಾಗಿರುತ್ತೆ, ವಾಚ್ ಮಾಡಿ. ಆ್ಯಂಡ್ ನಿಮಗೇನು ಯಾರು ಇಷ್ಟ, ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಮುಂದೆ ಹೊಸ ಹೊಸ ವೀಡಿಯೋನ ಮಾಡ್ತಾಯಿರ್ತೀನಿ.